बेळगाव सुवर्ण विधानसौध परिसरातील उद्यान आणि कारंजांचे उद्घाटन मुख्यमंत्री सिद्धरामय्या यांनी केले. 1.5 एकर क्षेत्रफळात हे उद्यान आणि सौंदर्यीकरणाचं काम करण्यात आलं असून सुवर्ण विधानसौधाच्या भव्य वास्तुशिल्पाला बागकामाच्या डिझाईनने अधिक उठाव मिळाला आहे. KRS आणि आलमट्टी उद्यानांच्या नमुन्यांचा अवलंब करून सुवर्ण विधानसौधातील या उद्यानाचा विकास करण्यात आलाय. सुवर्ण विधानसौध परिसरातील कित्तूर आणि चन्नम्मा संगोळी रायण्णा आणि डॉक्टर बाबासाहेब आंबेडकर यांच्या पुतळ्यांच्या सभोवती उभारण्यात आलेले उद्यान आणि त्याचे सौंदर्यीकरण या परिसराला नवे आकर्षण मिळवून दिले आहे. ಇಂದು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಸುವರ್ಣಸೌಧ ಆವರಣದಲ್ಲಿ ಉದ್ಯಾನವನ ಮತ್ತು ಸೌಂದರ್ಯೀಕರಣದ ಕಾಮಗಾರಿಯ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಭಾಗವಹಿಸಿ ಈಗಾಗಲೇ ಮಾತನಾಡಿದ್ದಾರೆ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇದು ಸುವರ್ಣಸೌಧದ ಮೆರುಗನ್ನು ಹೆಚ್ಚು ಮಾಡಿದೆ. ಈ KRSನಲ್ಲಿ ನಾವು ನೋಡ್ತಾ ಇದ್ದ ಹುಡುಗರಾಗಿದ್ದಾಗ ವೃಂದಾವನ ಗಾರ್ಡನ್ ಆಗ ಬಹಳ ಆಶ್ಚರ್ಯ ಆಯ್ತಿತ್ತು ನಮಗೆ. ವಿದ್ಯಾರ್ಥಿಗಳಾಗಿದ್ದಾಗ ಅದನ್ನು ನೋಡ್ತಾ ಇದ್ದು ಆಗ ಬಹಳ ಖುಷಿಯಾಗೋದು, ಸಂತೋಷ ಆಗ್ತಿತ್ತು. ಬಹುಶಃ ಇಲ್ಲೂ ಕೂಡ ಎಲ್ಲ ಜನರಿಗೆ ಖುಷಿಯನ್ನು ತರ್ತಕ್ಕಂಥ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಬಹಳ ಜನ ಇದನ್ನು ನೋಡಲಿಕ್ಕೆ ಬರ್ಬೋದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಇದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇದೆ. ಈ ಪ್ರತಿಮೆ ಹಿಂಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಸುಮಾರು 1.5 ಎಕರೆಯಲ್ಲಿ ಈ ಉದ್ಯಾನವನ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. ಇದರಿಂದ ಇದರ ಸೌಂದರ್ಯ ಇಮ್ಮಡಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಸ್ವಲ್ಪ कलर लाईटಗಳನ್ನು ಹಾಕಬೇಕು. एकूण 4,63,00,000 रुपये खर्चून बांधण्यात आलेल्या या उद्यान आणि सौंदर्यीकरण प्रकल्पांतर्गत 2 मुक्त रंगमंचांची व्यवस्था करण्यात आली असून त्यात मिळून 400 लोक बसू शकतात. एकूण 8 कारंजांची स्थापना करण्यात आली असून दगडी पायऱ्यांचा धबधबा तयार करण्यात आलाय. तसेच 30 विविध प्रकारांची रोपे लावण्यात आली आहेत. विनोद कोलकार, KMM मराठी, बेळगाव.